ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿನಕೇಶನ್ ಯೂಟ್ಯೂಬ್ ಚಾನೆಲ್. ಹಾಯ್ ಮಾಡಿ ಗುರು ನನ್ನ ಚಾನಲ್ಗೆ. ವಿಡಿಯೋದಲ್ಲಿ ಎಲ್ಲ ಸ್ಕೂಲ್ ಮಕ್ಕಳಿಗೆ ಏನಾದರೂ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಆಗಿರುತ್ತೆ. ಮಕ್ಕಳಿಗೆ ನಾವೇನಾದ್ರು ಕೊಡ್ತೀವಿ ಸರ್ ಅಂತ ಫೋನ್ ಮಾಡಿದ್ರು. ಆಯ್ತು ಸಂತೋಷ ಬನ್ನಿ ಅಂತ ಹೇಳಿದ್ವಿ. ಹಾಗಾಗಿ ನಿಮ್ಗೆಲ್ಲರೂ ಸಹ ಅವರು ಪುಸ್ತಕ ಮತ್ತು ಪೆನ್ ವಿತರಣೆ ಮಾಡ್ತಾರೆ. ಅದೆಲ್ಲರೂ ನಂಬಿಸ್ಕೊಳ್ಬೇಕು. ಇವತ್ತಿನ ಈ ದಿನ ನಮ್ಮಪ್ಪನ ಪುಣ್ಯ ಸ್ಮರಣೆ ಆಗಿರೋದ್ರಿಂದ ನಾವೆಲ್ಲ ಸ್ಕೂಲ್ ಮಕ್ಕಳಿಗೆ ನೋಟ್ಬುಕ್ ಪೆನ್ ಎಲ್ಲನ ಕೊಡಬೇಕು, ಹಾಗೆ ಅದ್ರ ಜೊತೆಗೆ ಒಂದು ಸ್ವೀಟ್ನ ಆ್ಯಡ್ ಮಾಡಿ ಕೊಡಬೇಕು ಅಂದ್ಕೊಂಡು ಕೊಡ್ತಾ ಇದ್ದೀವಿ ಅಷ್ಟೇ. ಅವಿಶ್ರಾಜ್ ನೋಡಿ ಬ್ಯಾಗಲ್ಲಿ ಚಾಕ್ಲೇಟ್ ಇರೋದ್ರಿಂದ ಇದನ್ನೇ ಕ್ಯಾರಿ ಮಾಡ್ತಾ ಇದೆ. ಏನ್ ಹೆಸರು ಹೇಳ್ಬೇಕು ಎಲ್ರದು? ಆಲ್ ದ ಬೆಸ್ಟ್ ಎಲ್ರಿಗೂ. ಚೆನ್ನಾಗಿ ಓದಬೇಕು. ನೆಕ್ಸ್ಟ್ ವರ್ಷನೂ ಬರೋಣ. ನೀವು ಚೆನ್ನಾಗಿ ಹೋದ್ರೆ ಇನ್ನೂ ದೊಡ್ಡ ದೊಡ್ಡ ಕೊಡ್ತೀವಿ. ಕಾರಿನಾ ಬರ್ಲಾ? ಯಾರ್ಯಾರೆಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗಿತೀರೋ ಅವ್ರಿಗೆಲ್ಲ ಸ್ಪೆಷಲ್ ಗಿಫ್ಟ್ ಇರುತ್ತೆ. ಓಕೆ ಬಾಯ್ ಬಾಯ್ ಬಾಯ್. ತೆಗಿರಮ್ಮ. ವೆರಿ ಗುಡ್. ಅವರೇ ತೆಗಿತಾವ್ರೆ. ಇದೆಲ್ಲ ಏನಿರಲಿಲ್ಲ. ಯಾವುದು? ಇಲ್ಲೇ ನಾವು ಹೋಗಿದ್ದು ಮೋದೂರ್ ಗವರ್ನಮೆಂಟ್ ಪ್ರೈಮರಿ ಸ್ಕೂಲ್ಗೆ. ಸೆಕೆಂಡ್ ನಾವು ಬಂದಿದ್ದು ಹರ್ವೇಗೊಂಡನಹಳ್ಳಿ ಪ್ರೈಮರಿ ಸ್ಕೂಲ್ಗೆ. ಗವರ್ನಮೆಂಟ್ ಇದನ್ನು. ನಮ್ಮಪ್ಪ ಪ್ರೈಮರಿ ಸ್ಕೂಲ್ ಗವರ್ನಮೆಂಟ್ ಟೀಚರ್ ಆಗಿದ್ರು. ಸೊ ಅವ್ರು ಎಲ್ಲೆಲ್ಲಿ ವರ್ಕ್ ಮಾಡಿದ್ದಾರೋ ಅಲ್ಲಿ ಅವ್ರ ನೆನಪಿಗೋಸ್ಕರ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಮನಸ್ಸಿಂದ ಮಾಡ್ತಾ ಇದ್ದೀವಿ. ನಿಮಗೆ ಮಕ್ಕಳಿಗೆ ಒಂದು ಓದುವ ಒಂದು ಒಳ್ಳೆಯ ಉದ್ದೇಶದಿಂದ ನೋಟ್ಬುಕ್ ಮತ್ತು ಪೆನ್ನನ್ನು ಕೊಡೋದು ಬಂದರೆ ನಾನು ಸ್ವಾಗತ ಮಾಡುತ್ತಾ ಅವರು ಏನು ತಮ್ಮ ಅನಿಸ್ಬೇಕಂತ ನಾನು ಈ ಸಲ ವರ್ಷ ನಾವು ಊರಲ್ಲಿ ಏನಾದರೂ ಒಂದು ಅಡುಗೆ ಮಾಡಿಸ್ಬಿಟ್ಟು ಊಟ ಕೊಡ್ತಾ ಇದ್ವಿ. ಸೊ ಈ ಸಲ ಫಾರ್ ಚೇಂಜಸ್ ಇರಲಿ, ಸ್ವಲ್ಪ ನಮ್ಮಪ್ಪ ನೆನಪಾಗಲಿ, ನಮಗೆ ಅದು ಒಂದು ಮನಸ್ಸಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಥಿಂಕ್ ಮಾಡಿ ಸೊ ಈ ಸಲ ಎಲ್ಲ ಸ್ಕೂಲ್ಗೂ ನಾವು ನೋಟ್ಬುಕ್ ಪೆನ್ ಎಲ್ಲನೂ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಗೆ ಇದನ್ನೇ ಫಸ್ಟ್ ವರ್ಷ ಯಾಕೆ ಮಾಡಲಿಲ್ಲ ಅಂತ ನಿಜವಾಗ್ಲೂ ಫೀಲ್ ಆಯಿತು. ಯಾಕಂದರೆ ಆ ಸ್ಕೂಲ್ ಮಕ್ಕಳಲ್ಲಿ ಇರೋ ಖುಷಿ, ಆಗೋ ಖುಷಿ, ಮತ್ತು ಅಲ್ಲಿ ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ ನಮ್ಮಪ್ಪನ ಬಗ್ಗೆ ಹೇಳ್ತಿರೋ ಮಾತುಗಳನ್ನ ಎಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತಿತ್ತು. ಅಷ್ಟು ಸಂತೋಷ ಆಯಿತು, ಹಾಗೆ ಫೀಲ್ ಕೂಡ ಆಯಿತು. ಈ ಒಂದು ಕಾರ್ಯದ ಜೊತೆ ನಮ್ಮಪ್ಪ ನಮ್ಮ ಜೊತೆಗೆ ಇದ್ದಿದ್ರೆ ಅವರು ತುಂಬಾ ಖುಷಿ ಪಡ್ತಾ ಇದ್ರು. ನನ್ನ ಮಕ್ಕಳು ಇದೆಲ್ಲ ಮಾಡ್ತಿದ್ದಾರೆ ಅಂತ ಎಷ್ಟು ಹೆಮ್ಮೆ ಪಡ್ತಿದ್ರು ಅಂತ ನಿಜವಾಗ್ಲೂ ಖುಷಿ ಆಯಿತು. ಹರ್ವೇಗೊಂಡನಹಳ್ಳಿ ಸ್ಕೂಲ್ದೆಲ್ಲ ನಾವು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಜುಂಜರಗುಂಟೆ ಪ್ರೈಮರಿ ಸ್ಕೂಲ್ಗೆ. ನಾವೆಲ್ಲನೂ ಓದಿದ್ದು ಇದರಲ್ಲಿ. ನಮ್ಮಮ್ಮ ಟೋಟಲ್ ನಮ್ಮದು ನಾವು ಮಕ್ಕಳಿದ್ದಾಗ ಓದಿದ್ದು ಇಲ್ಲೇ, ನಮ್ಮಮ್ಮ ಓದಿದ್ದು ಇಲ್ಲೇ, ನಮ್ಮಪ್ಪ ಮಾತ್ರ ಪರಶುರಾಮಪುರದಲ್ಲಿ ಓದಿದ್ದು. ಸೊ ಇದು ಒಂದು ನೆಕ್ಸ್ಟ್ ಡ್ಯೂಟಿ ನಮ್ಮಪ್ಪಂದು ಸ್ಟಾರ್ಟ್ ಆಗ್ತಿದ್ದು ಇಲ್ಲೇನೆ. ಅವರು ಇಲ್ಲಿ ಟ್ರಾನ್ಸ್ಫರ್ ಆಗಿ ಇಲ್ಲೇ ಡ್ಯೂಟಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಬಟ್ ದೇವರ ಚಾನ್ಸ್ ಕೊಡಲಿಲ್ಲ ಅಷ್ಟೇ ಅವರಿಗೆ. ಈ ವರ್ಷದಿಂದ ನಾವು ಡಿಸೈಡ್ ಮಾಡ್ಕೊಂಡ್ವಿ, ಇನ್ನು ಪ್ರತಿ ವರ್ಷನೂ ಏನಾದರೂ ನಮ್ಮ ಕೈಲಾಗಿರೋ ಸಹಾಯನ ಮಾಡಬೇಕು, ಆ ಮಕ್ಕಳಲ್ಲಿ ಖುಷಿನ ನೋಡಿ ನಮ್ಮಪ್ಪನ್ನ ಕಾಣಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಮಕ್ಕಳಲ್ಲಿ ಆಗಿದ್ದಾಗೂ ಕೂಡ ಯಾರಾದರೂ ಈ ಥರ ಗಿಫ್ಟ್ ಆಗಲಿ ಏನಾದರೂ ಒಂದು ಕೊಟ್ಟಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ವಿ. ಈಗಲೂ ಕೂಡ ಅಷ್ಟೇ ಖುಷಿ ಪಡ್ತೀವಿ. ಕಾಂತರಾಜ್ ಅವರು ಇವರು ಈ ಶಾಲೆಯಲ್ಲಿ 4 ಜನ ಶಾಲೆಯಲ್ಲಿ ಓದಿದ್ದಾರೆ. ಅದರ ಒಂದು ನೆನಪಿಗೋಸ್ಕರ ನಮ್ಮ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಪೆನ್ನನ್ನು ಕೊಡೋದಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ವತಿಯಿಂದ ಹಾಗೂ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ವತಿಯಿಂದ ತುಂಬ ಹೃದಯದವರಿಗೆ ಸ್ವಾಗತ ಜೊತೆಗೆ ಧನ್ಯವಾದಗಳನ್ನು ಕೊಡಬೇಕು. ಮಕ್ಕಳಿಗೆ ಓದಲಿ, ಚೆನ್ನಾಗಿ ಓದಲಿ. ನಮ್ಮ ಊರಿನ ಮಕ್ಕಳು, ನಾವು ಈ ಶಾಲೆಯಿಂದ ಕಲ್ತಿದ್ದೀವಿ. ಇಲ್ಲಿ ಓದ್ತಾರೆ ಮಕ್ಕಳನ್ನು ಕೂಡ ಚೆನ್ನಾಗಿ ಓದಲಿ ಅಂತೇಳಿ ಅವರು ಧಾರಾಳ ಮನಸ್ಸಿಂದ ತಂದಿದ್ದಾರೆ. ಮೇಡಮ್ ಅವರು ಕುರಿತು ಒಂದು 2 ಮಕ್ಕಳಿಗೆ ಏನಾದ್ರು ಹಿತವಚನೆ ಹೇಳಬೇಕು. ಇದ್ರ ಬಗ್ಗೆ ಅಲ್ಲಿರೋ ಟೀಚರ್ಸ್ ನಮ್ಮಮ್ಮನಿಗೆ 2 ಮಾತಾಡೋದಕ್ಕೆ ಹೇಳಿದಾಗ ನಮ್ಮಮ್ಮ ಅಂತೂ ಮಾತಾಡ್ತಾ ಫೀಲ್ ಆಗಿ ಅತ್ತೇ ಬಿಟ್ರು. ಇದು ಫಸ್ಟ್ ಟೈಮ್ ಅವರಿಷ್ಟೇ ಎಕ್ಸ್ಪೋಸ್ ಆಗ್ತಾ ಇರೋದು ಈ ಥರ. ನೀವು ಚೆನ್ನಾಗಿ ಓದಿ ದೊಡ್ಡವರಾಗಿ ಒಳ್ಳೊಳ್ಳೆ ಕೆಲಸಗಳನ್ನ ತಗೊಂಡ್ರೆ ನಮ್ಮ ತರ ಬಂದು ಇಲ್ಲಿ ಓದಿದೀವಿ ಏನೋ ಒಂದು ನೆನಪಿಗೋಸ್ಕರ ನೀವು ಇದೇ ತರ ಹೇಳ್ಬಿಟ್ಟು ಅವ್ರಿಗೂ ಒಂದು ಸ್ಫೂರ್ತಿ ಆಗುತ್ತೆ. ನಾವು ಓದಿ ಇದೇ ತರ ಮಾಡ್ಬೇಕು ಅಂತ. ಬರೀದಂಗೆ ಟಿವಿ ಮೊಬೈಲ್ ಅಂತ ನೋಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡಿದ್ರೆ ನಿಮ್ಗೆ ಯಾರು ರೆಸ್ಪೆಕ್ಟ್ ಕೊಡಲ್ಲ, ಜೀವನದಲ್ಲಿ ಮುಂದುವರಿಯಕ್ಕೂ ಆಗೋದಿಲ್ಲ. ಒಳ್ಳೊಳ್ಳೆ ಕೆಲಸಗಳನ್ನ ತಗೊಳ್ಳಿ, ಚೆನ್ನಾಗಿ ಓದಿ. ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೋತಾರೆ ಅವರಿಗೆ ಓಕೆನಾ? ಹಾಗಾಗಿ ನ್ಯಾಷನಲ್ ಹೈವೇ ಆಂಬ್ಯುಲೆನ್ಸ್ ಮಾಡ್ತಾರೆ. ನ್ಯಾಷನಲ್ ಹೈವೇ ನೋಡ್ರಿ
ನೀವು ಚೆನ್ನಾಗಿ ಓದಿ ನಮಗಿಂತ ದೊಡ್ಡ ದೊಡ್ಡ ಕೆಲಸಗಳನ್ನ ತಗೋಬೇಕು. ಒಳ್ಳೆ ಕೆಲಸ ತಗೋಬೇಕು. ನೀವು ಇವಾಗಿಂದ ಚೆನ್ನಾಗಿ ಓದಿದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಒಳ್ಳೆ ಕೆಲಸ ತಗೊಳ್ಬೋದು. ಫೋನು ಟಿವಿ ನೋಡ್ಕೊಂಡು ಅಲ್ಲಿ ಆಟ ಆಡ್ಕೊಂಡು ಬರೀ ಓದ್ತೀರಾ ಮನೇಲಿ ಅದಲ್ಲಿ ಸುತ್ತಾಡ್ಕೊಂಡಿದ್ರೆ ನೀವೇನು ಓದಕ್ಕಾಗಲ್ಲ. ಚೆನ್ನಾಗಿ ಓದ್ಬೇಕು ಅಷ್ಟೇ. ಇವಾಗಿಂದ ಓದಿದ್ರೆ ಮುಂದೆ ನಿಮ್ಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಎಲ್ಲ ನೋಡ್ರಿ ಮೇಡಮ್ ಎಷ್ಟು ಮೇಡಮ್ ಅವ್ರು ಹೇಳಿದ್ರು, ಸರ್ ಹೇಳಿದ್ರು, ಎಲ್ಲ ಚೆನ್ನಾಗಿ ಅವರು ಇದೇ ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಓದಿ ಆ ಸ್ಥಾನಕ್ಕೆ ಬಂದಿದ್ದಾರೆ. ಜೊತೆಗೆ ನಮ್ಮ ಕೈಯಲ್ಲಿ ನಾವು ಇರೋವರೆಗೂ ನಮ್ಮ ಕೈಲಾದ ಸಹಾಯವನ್ನು ಮಕ್ಕಳಿಗೆ ನಾವು ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆಯೇ ನೀವು ಅವ್ರ ಥರನೇ ಆಗಬೇಕು. ಆಗ್ತೀರಾ? ನೀವು ಇದೇ ಶಾಲೆಯಲ್ಲಿ ಓದಿ ಇವತ್ತಿಂದಾನೆ ಈಗಿಂದಾನೆ ಮನೆ ಸ್ಕೂಲ್ ಬಿಟ್ಟ ತಕ್ಷಣ ಒಂದು 10 ನಿಮಿಷ ಅರ್ಧ ಗಂಟೆ ಆಡ್ರಿ, ಆಮೇಲೆ ಕಲ್ಕೊಂಡು ಚೆನ್ನಾಗಿ ಓದ್ರಿ, ಒಂದು ಒಳ್ಳೆ ಪೋಸ್ಟಿಗೆ ಬಂದರೆ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡಿದ್ರಿ. ಈಗಾದರೂ ಕೂಡ ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋದು ನೀವು. ಆದರೆ ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು ಅಂದರೆ ಈಗಲಿಂದನೇ ನಾವು ಆ ಭವಿಷ್ಯದ ಒಂದು ಗುರಿ ಸಾಧನೆಗೆ ನಾವೇನು ಮಾಡಬೇಕು? ಓದ್ಬೇಕು. ನೀವು ಈಗ ನಮ್ಮ ಹತ್ರ ಇರೋತಾರೆ, ಆದರೆ ನಾವು ಕಲ್ತಿರೋ ವಿದ್ಯೆನ ಯಾರಾದ್ರೂ ಕಲಿತಾರ? ಯಾರು ಕೈಲೂ ಆಗಲ್ಲ. ಇನ್ನೂ 4 ಜನ ನಮ್ಮ ವಿದ್ಯೆನ ಹಂಚ್ಬೋದು. ನಾವು ಕಲ್ತಿದ್ದನ್ನ ಈಗ ಮೇಡಮ್ ಅವ್ರು ಹೇಳಿದ್ರಲ್ಲ ಆ ಥರ ಕಲ್ತಿದ್ದನ್ನ 4 ಜನಕ್ಕೆ ಹಂಚ್ಬೋದು. ಹೌದಾ? ಓದ್ತೀರಾ? ಹೇಳ್ರಿ ಮೇಡಮ್ ಅವ್ರಿಗೆ. ಆಯ್ತು ಮೇಡಮ್ ನಾವು ಚೆನ್ನಾಗಿ ಓದ್ತೀವಿ, ನಾವು ಗ್ಯಾರಂಟಿ ನಾವೆಲ್ಲರೂ ಫಸ್ಟ್ ಬರ್ತೀವಿ ಅಂತ ಹೇಳ್ರಿ. ಓದಲ್ವಾ? ಯಾರೇನು ಓದಲ್ವಾ? ಹೇಳಿ ಮತ್ತೆ ಜೋರಾಗಿ. ಅದ್ರಲ್ಲೇನಿದೆ? ಎಲ್ಲರೂ ಚೆನ್ನಾಗಿ ಓದ್ತೀವಿ ಅಂತ ಹೇಳಿ. ಎಲ್ಲ ಚೆನ್ನಾಗಿ ಓದ್ತೀವಿ ಅಂತ ಹೇಳಿ. ಎಲ್ಲರೂ ಚೆನ್ನಾಗಿ ಓದ್ಬಿಟ್ಟು ಫಸ್ಟ್ ಕ್ಲಾಸ್ ಬರ್ಬೇಕು. ಎಲ್ರು ಯಾರಿಗೂ ಗಿಫ್ಟ್ ಬೇಡವಾ ಮುಂದಿನ ವರ್ಷ? ಗಿಫ್ಟ್ ಬೇಕಂದ್ರೆ ಎಲ್ಲರೂ ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು. ಗಿಫ್ಟಿಗೋಸ್ಕರ ಓದ್ಬೇಡಿ, ನಿಮ್ಗೋಸ್ಕರ ಓದಿ. ನೀವು ಓದ್ರಿ. ನೀವು ಚೆನ್ನಾಗಿ ಓದಿದ್ರೆ ನಿಮ್ಗೆ ಗಿಫ್ಟನ್ನು ಸಿಗುತ್ತೆ, ನಿಮ್ಗೆ ಜ್ಞಾನನೂ ಚೆನ್ನಾಗಿರುತ್ತೆ, ಮತ್ತೆ ಮುಂದೆ ಭವಿಷ್ಯನೂ ಚೆನ್ನಾಗಿರುತ್ತೆ. ಅವಾಗ ನೀವೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ಬೋದು. ನೀವು ನಮ್ಗಿಂತ ಚೆನ್ನಾಗಿ ಹೆಲ್ಪ್ ಮಾಡ್ಬೋದು ಬೇರೆಯವ್ರಿಗೆ, ನಿಮ್ಮ ಸ್ಕೂಲಲ್ಲಿ ಬೇರೆ ಸ್ಕೂಲಲ್ಲಿ ಸಹ. ಇವಾಗಿಂದ ನೀವು ಟ್ರೈ ಮಾಡಿದ್ರೆ ತಾನೇ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಕಷ್ಟಪಟ್ಟು ಓದ್ಬಾರ್ದು, ಇಷ್ಟ ಅವ್ರು ಹೇಳ್ತಾರಂತ ನಿಮ್ಮ ಮನಸ್ಪೂರ್ವಕ ಇಷ್ಟಪಟ್ಟು ಓದ್ಬೇಕು. ಅವಾಗಲೇ ಸರಸ್ವತಿ ಉಳಿಯೋದು. ಇವರು ನಮಗೆ ಚಿರಪರಿಚಿತ. ಯಾಕಂದ್ರೆ ಮುಂಚೆಯಿಂದ ಇವ್ರ ಮನೆಯವರು ಸರ್ ಮಂಜುನಾಥ್ ಸರ್ ಅಂತಂದ್ರು. ಅವರು ನಾವು ಒಂದೇ ಊರಲ್ಲಿ ಡ್ಯೂಟಿ ಮಾಡಿದ್ವಿ. ನಾವು ಮನಸಮುದ್ರ ಪಕ್ಕದಲ್ಲಿ ಜಿ ದೇವರಳ್ಳಿ ಅಂತ. ಮಂಜುನಾಥ್ ಮಾಸ್ಟರ್ ಇವ್ರ ಮನೆಯವರು. ಸ್ಟೂಡೆಂಟ್ ಲೈಫ್ ಆಗಿ ಈ ಜಾಗ, ನಾವು ಓದಿರೋಂಥ ಸ್ಕೂಲ್ ಎಲ್ಲ, ಈ ಬೆಂಚ್ ಆಗಿರ್ಲಿ, ಪ್ರತಿಯೊಂದು ಜಾಗನೂ ಕೂಡ ನಿಜವಾಗ್ಲೂ ನೆನಪಾಗ್ತಿತ್ತು. ನಾನು ಚಿಕ್ಕವಳಿದ್ದಾಗ ನಾವೆಲ್ಲರೂ ಓದಿದ್ದು ಸ್ಕೂಲ್ ಇದ್ದು. ಸೊ ನಾವು ಒಂದೊಂದು ಹೆಜ್ಜೆನೂ ಇಲ್ಲಿಂದ ಇಟ್ಟು ಸ್ಟಾರ್ಟ್ ಮಾಡಿರೋದು. ಸೊ ಪ್ರತಿಯೊಂದು ಜಾಗ ಕೂಡ ನೆನಪಾಗ್ತಿತ್ತು. ಇಲ್ಲಿ ನಾವು ಕಳೆದಿರೋಂಥ ಕ್ಷಣಗಳಾಗಿರ್ಬೋದು, ಮತ್ತೆ ಆ ಸ್ಟೂಡೆಂಟ್ ಲೈಫ್ ಸಿಗೋದಿಲ್ಲ. ಸೊ ಸಿಕ್ಕಾಗ ನೀವು ಚೆನ್ನಾಗಿ ಎಂಜಾಯ್ ಮಾಡಿ ಓದಿ, ಎಲ್ಲ ಆಟ ಆಡಬೇಕು, ಎಷ್ಟೆಲ್ಲ ಎಂಜಾಯ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇರುತ್ತೋ ಅಷ್ಟನ್ನು ಮಾಡಿಬಿಡಿ. ಯಾಕಂದರೆ ಮುಂದೆ ನೀವು ಮಕ್ಕಳಾಗೋದಕ್ಕೆ ಸಾಧ್ಯನೇ ಇಲ್ಲ. ವಸ್ತುಗಳ್ನು ಆ ಮಕ್ಕಳು ಇಸ್ಕೋಬೇಕಾದ್ರೆ ಅವ್ರ ಮುಖದಲ್ಲಿರೋಂಥ ಖುಷಿ, ಅದನ್ನೆಲ್ಲ ನೋಡಿ ನಿಜವಾಗ್ಲೂ ಖುಷಿ ಆಯಿತು. ನಾವು ಕೂಡ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡ್ಕೊಂಡಿದ್ದು, ಇನ್ನು ಪ್ರತಿ ವರ್ಷನೂ ನಮಗೆ ಆ ದೇವ್ರು ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟು ಶಕ್ತಿನ ಯೂಸ್ ಮಾಡಿ ನಾವು ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ. ಈ ಟೀಚರ್ಸ್ಗೆ ಕೂಡ ನಾವು ಒಂದು ಸ್ವೀಟ್ ಬಾಕ್ಸಸ್ನ ಕೊಟ್ವಿ. ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ನಾವು ದೇವ್ರ ಮೇಲೆ ಆಣೆಗೂ ನಾನು ಯಾವುದೇ ತೋರಿಕೆಗೋಸ್ಕರ ಮಾಡಿದ್ದಲ್ಲ. ಇದೆಲ್ಲದನ್ನು ಮೆಮೊರಿಯಾಗಿ ನಮಗೆ ಉಳ್ಕೊಳ್ಳಿ ಅಂತ ಮಾಡಿದ್ದಷ್ಟೇ. ನೋಡಿ ನಾವು ಪ್ರೇಯರ್ ಮಾಡ್ತಿದ್ದ ಜಾಗ, ಪ್ರತಿಯೊಂದು ಜಾಗನೂ ನಿಜವಾಗ್ಲೂ ನಮಗೆ ತುಂಬಾ ಮೆಮೊರೇಬಲ್ ಆಗಿ ಉಳ್ಕೊಳ್ತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್.